ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅರಣ್ಯಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಜಾತಿ ಹೀನ್ ಅಘ ಜನ್ಮ ಮಹಿ ಮುಕ್ತ ಕೀನ್ಹಿ ಅಸಿ ನಾರಿ ಮಹಾಮಂದ ಮನ ಸುಖ ಛಹಸಿ ऐसे प्रभु ही बिसारी चले राम त्यागा बन सोमु अतुलित बल नर के हरि दोमु बिरही इव प्रभु करत विषादा कहत कथा अनेक संवादा लक्ष्मण देखो बिपिन कई शोभा देखत केहि कर मन नहीं क्षोभा नारी सहित सब खग मृग बृंदा मानहु मोरी करत अहि निंदा हम ही देखी मृग निकर पराही मृगी कहि तुम्ह कह भय नाही तुम्ह आनंद करहु मृग जाये कंचन मृग खोजन ये आये संग लाई करिनी करी लेही मानहु मोही सिखावनु देही शास्त्र सुचिंतित पुनि पुनि देखिया भूप सुसेवित बस नहीं लेखिया राखिया नारी जदपि उर माही जुबती शास्त्र नृपति बस नाही देखहु तात बसंत सुहावा प्रियाहीन मोही भय उपजावा. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಎಲೆ ಮನುಷ್ಯರೇ, ಯಾವ್ಯಾವುದೋ ಕರ್ಮಗಳನ್ನು, ಅಧರ್ಮಗಳನ್ನು, ಮತಗಳನ್ನು ಇದನ್ನೆಲ್ಲ ಬಿಟ್ಟುಬಿಡಿ. ಎಲ್ಲ ಶೋಕವನ್ನು ಕೊಡುವಂಥದ್ದು ಇದೆಲ್ಲನೂ ಕೂಡ. ಅದರ ಬದಲಾಗಿ ಭಕ್ತಿ ವಿಶ್ವಾಸಗಳಿಂದ ಶ್ರೀರಾಮನ ಪಾದ ಪದ್ಮಗಳಲ್ಲಿ ಅನುರಾಗವನ್ನು ಇಡಿ ಅಂತಂದ್ಬಿಟ್ಟು ತುಳಸಿದಾಸರು ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಮತ್ತು ಎಲೆ ದುರ್ಬುದ್ಧಿ ಮನವೇ ಅಂದರೆ ಮನಸ್ಸಿಗೆ ಹೇಳ್ತಾ ಇದ್ದಾರೆ, ಈಗ ನಿಮ್ನ ಜಾತಿಯವಳು ಪಾಪದ ತವರೂ ಆಗಿರುವಂತಹ ಸ್ತ್ರೀಗೂ ಕೂಡ ಮುಕ್ತಿಯನ್ನು ಕರುಣಿಸುವಂತಹ ಪ್ರಭುವನ್ನು ಮರೆತು ನೀನು ಸುಖವನ್ನು ಬಯಸ್ತಾ ಇದೆಯಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಅಂದರೆ ಇದೆಲ್ಲ ನಮ್ಮ ಮನಸ್ಸಿಗೆ ನಾವು ಹೇಳ್ಕೊಳ್ಬೇಕು. ಯಾವಾಗಲೂ ಕಾಮ, ಕ್ರೋಧ, ಮೋಹ ಇದರಲ್ಲೇ ನೀನು ಮುಳುಗಿರ್ತೀಯಲ್ಲ, ಇದನ್ನೆಲ್ಲ ಬಿಟ್ಟು ಆ ರಾಮನ ಪಾದ ಪದ್ಮಗಳಲ್ಲಿ ನೀನು ಭಕ್ತಿಯನ್ನು, ಪ್ರೀತಿಯನ್ನು ಈಡು ಅಂತಂದ್ಬಿಟ್ಟು ಶ್ರೀರಾಮಚಂದ್ರ ಆ ವನವನ್ನು ಬಿಟ್ಟು ಮುಂದಕ್ಕೆ ಹೋಗ್ತಾನೆ. ಅಣ್ಣ ತಮ್ಮಂದ್ರಿ ಇಬ್ಬರು ಕೂಡ ಅಮಿತ ಬಲಾಕ್ರಮ ಇರುವಂಥವ್ರು, ಪುರುಷ ಸಿಂಹರು ಕೂಡ ಆಗಿದ್ದಾರೆ. ಪ್ರಭು ವಿರಹಿಯ ಹಾಗೆ ಈಗ ವಿಷಾದ ಮಾಡ್ತಾ ಅನೇಕ ರೀತಿಯ ಕಥೆಗಳನ್ನು, ಸಂವಾದಗಳನ್ನು ಲಕ್ಷ್ಮಣನಿಗೆ ತಿಳಿಸ್ತಾ ಹೋಗ್ತಾ ಇದ್ದಾನೆ. ಲಕ್ಷ್ಮಣ ಅದನ್ನೆಲ್ಲ ಎಂಜಾಯ್ ಮಾಡ್ತಾ ಇದ್ದಾನೆ. ಭಗವಂತ ಕತೆ ಹೇಳೋದು, ಅದನ್ನು ಕೇಳೋದು ಅಂತಂದರೆ ಸಾಮಾನ್ಯ ವಿಷಯ ಅಲ್ಲ ಅಲ್ವಾ. ರಾಮ ಹೇಳ್ತಾನೆ, ಲಕ್ಷ್ಮಣ ಸ್ವಲ್ಪ ಈ ಕಾಡಿನ ಶೋಭೆಯನ್ನು ನೋಡು, ಎಷ್ಟು ಚೆನ್ನಾಗಿದೆ, ಇದರ ಸೌಂದರ್ಯವನ್ನು ನೋಡು. ಇದನ್ನು ನೋಡಿದಾಗ ಯಾರ ಮನಸ್ಸು ತಾನೇ ಕ್ಷುಬ್ಧವಾಗೋದಿಲ್ಲ, ಅಂದರೆ ಚಂಚಲವಾಗತ್ತೆ, ಅಷ್ಟು ಚೆನ್ನಾಗಿದೆ ಈ ಮನಸ್ಸು. ಖಗ ಮೃಗವೃಂದಗಳೆಲ್ಲವೂ ಕೂಡ ತಮ್ಮ ತಮ್ಮ ಹೆಂಗಳೆಯರ ಜೊತೆ, ಅಂದರೆ ತಮ್ಮ ಜೊತೆಗಾರ್ತಿಯ ಜೊತೆ ಹೋಗ್ತಾ ಇದೆ. ಅಂದರೆ ಅವರು ತಮ್ಮ ಜೊತೆಗಾತಿಯರ ಜೊತೆ ಹೋಗ್ತಾ ಇರೋದು ಹೇಗಿದೆ ಅಂತಂದರೆ, ನನ್ನನ್ನು ನೋಡಿ ನಿಂದಿಸ್ತಾ ಇರೋ ಹಾಗಿದೆ. ಅಂದರೆ ನನ್ನ ಜೊತೆ ನನ್ನ ಸ್ನೇಹಿತೆ ಇದ್ದಾಳೆ ಅಥವಾ ನನ್ನ ಹೆಂಡತಿ ಇದ್ದಾಳೆ, ನಿನ್ನ ಜೊತೆ ಇಲ್ಲ ಅನ್ನೋ ರೀತಿ ನನ್ನನ್ನು ಹಂಗಿಸ್ತಾ ಇರೋ ಥರ ಇದೆ. ಮತ್ತು ನಮ್ಮನ್ನು ನೋಡಿ ಭಯದಿಂದ ಜಿಂಕೆಗಳ ಹಿಂಡು ಓಡೋಗ್ತಾ ಇದ್ದಾಗ, ಅಂದರೆ ಈಗ ರಾಮ ಬಂದಿದ ತಕ್ಷಣ ಜಿಂಕೆಗಳೆಲ್ಲ ಓಡ್ ಹೋಗ್ತಾ ಇದೆ, ರಾಮ ಬಂದ ಅಂತ ಅಂದ್ಕೊಂಡು. ಯಾಕೆ ಅಂತಂದರೆ ಅವನು ಜಿಂಕೆಯನ್ನು ಹೊಡಿಬೇಕು ಅಂತ ಅಟ್ಟಿಸ್ಕೊಂಡು ಹೋಗಿರ್ತಾನಲ್ವ, ಅಂದರೆ ಬೇಟೆ ಆಡಬೇಕು ಅಂತ ಹೋಗಿರ್ತಾನಲ್ವ, ಅದಕ್ಕೋಸ್ಕರ ಜಿಂಕೆಗಳು ರಾಮನನ್ನು ನೋಡಿದ ತಕ್ಷಣ ಓಡ್ ಹೋಗ್ತಾ ಇದ್ದಾವೆ. ಅದಕ್ಕೆ ಹೆಣ್ಣು ಜಿಂಕೆ ಹೇಳುತ್ತಂತೆ, ನಿಮಗೆ ಯಾವ ಭಯನೂ ಇಲ್ಲ, ನೀವು ಸಾಧಾರಣ ಜಿಂಕೆಗಳಾಗಿ ಹುಟ್ಟಿದ್ದೀರಾ. ಅಂದರೆ ನೀವು ಬಂಗಾರದ ಜಿಂಕೆ ಅಲ್ಲ, ನೀವು ಸಾಧಾರಣ ಜಿಂಕೆಗಳಾಗಿ ಹುಟ್ಟಿದ್ದೀರಾ, ಅದಕ್ಕೋಸ್ಕರ ನೀವು ಆನಂದವಾಗಿರಿ. ಇವರು ಬಂಗಾರದ ಜಿಂಕೆಯನ್ನು ಹುಡುಕ್ತಾ ಬಂದಿರುವಂಥದ್ದು ನಿಮ್ಮನ್ನಲ್ಲ ಅಂತಂದ್ಬಿಟ್ಟು ಅವರು ಸಮಾಧಾನವನ್ನು ಹೇಳ್ತಾ ಇರೋ ಹಾಗಿದೆ ಅದು. ಅಂದರೆ ಇಲ್ಲಿ ರಾಮ ಊಹೆ ಮಾಡ್ಕೊಳ್ತಾ ಇದ್ದಾನೆ, ಇವರೆಲ್ಲ ಏನೇನು ಹೇಳ್ತಾ ಇರ್ಬೋದು, ಹೇಗೆ ಅವ್ರು ಯೋಚನೆ ಮಾಡ್ತಿರ್ಬೋದು ಅಂತ. ಅವರು ನೋಡಿದಾಗ ಅವನ ಮನಸ್ಸಿಗೆ ಏನು ಅನ್ನಿಸ್ತೋ ಅದನ್ನೆಲ್ಲ ಅವನು ಲಕ್ಷ್ಮಣನ ಹತ್ರ ಹೇಳ್ತಾ ಇದ್ದಾನೆ. ಆಮೇಲೆ ಆನೆಗಳು ಹೆಣ್ಣು ಆನೆಗಳನ್ನು ತಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದೆ. ಅದು ಹೇಗಿದೆ ಅಂತಂದರೆ, ಹೆಣ್ಣನ್ನು ಯಾವತ್ತೂ ಒಂಟಿಯಾಗಿ ಬಿಟ್ಟು ಹೋಗೋದು ಸರಿಯಲ್ಲ ಅಂತ ನನಗೆ ಉಪದೇಶ ಮಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು ಹೇಳ್ತಾನೆ.
ಶಾಸ್ತ್ರಗಳನ್ನ ಚೆನ್ನಾಗಿ ಅಧ್ಯಯನ ಮಾಡಿದ್ರೂ ಕೂಡ ಮತ್ತೆ ಮತ್ತೆ ಅವುಗಳನ್ನ ಅವಲೋಕಿಸ್ತಾ ಇರಬೇಕು. ನೋಡಿ, ಇಲ್ಲಿ ರಾಮ ಹೇಳ್ತಾ ಇದ್ದಾನೆ, ನಾವು ಧರ್ಮಗ್ರಂಥಗಳನ್ನ ಓದ್ತೀವಲ್ವಾ, ಓದ್ಬಿಟ್ಟು ಒಂದ್ಸರಿ ಓದ್ಬಿಟ್ಟು ಆಗೋಯ್ತು, ಓದ್ಬಿಟ್ಟೆ, ಭಗವದ್ಗೀತೆ ಮುಗ್ದೋಯ್ತು, ಭಾಗವತ ಮುಗ್ದೋಯ್ತು, ರಾಮಾಯಣ ಮುಗ್ದೋಯ್ತು ಅನ್ನೋದಲ್ಲ. ಅದನ್ನ ಮತ್ತೆ 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 ಅದನ್ನ ಮೆಲುಕು ಹಾಕ್ತಾ ಇರಬೇಕು, ಮತ್ತೆ ಮತ್ತೆ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇರಬೇಕು. ಇಲ್ಲ ಅಂತಂದ್ರೆ ಅದು ಮರ್ತು ಹೋಗುತ್ತೆ ಅಂತ ಅಲ್ವಾ. ಇವತ್ತು ಓದಿದ್ದು ಇನ್ನೆರಡು ದಿವಸ ಬಿಟ್ಟು ಕೇಳಿದ್ರೆ ನಮಗೆ ನೆನಪಿರೋದಿಲ್ಲ. ಅದಕ್ಕೆ ಅದನ್ನ ಮತ್ತೆ ಅವಲೋಕನ ಮಾಡ್ತಾ ಇರಬೇಕು. ಆಮೇಲೆ ಒಳ್ಳೆ ರೀತಿಯಿಂದ ಸೇವೆ ಮಾಡಿದ್ರೂ ಕೂಡ ರಾಜ ನಮ್ಮ ವಶದಲ್ಲಿದ್ದಾನೆ ಅಂತ ತಿಳ್ಕೊಬಾರ್ದು. ರಾಜನಿಗೆ ಎಷ್ಟೇ ಸೇವೆ ಮಾಡಿದ್ರು ಅವನು ರಾಜ ಅಲ್ವಾ, ಅವನು ನಮ್ಮ ವಶ ಆಗೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಹೆಣ್ಣನ್ನ ಹೃದಯದಲ್ಲೇ ಅಡಗಿಸಿಟ್ಕೊಂಡಿರಬಹುದು, ಆದರೆ ಯುವತಿ, ಶಾಸ್ತ್ರ, ರಾಜ ಇವರು ಯಾರ ವಶದಲ್ಲೂ ಕೂಡ ಇರೋದಿಲ್ಲ. ಅಂದ್ರೆ ಅವರು ಒಬ್ಬರ ವಶದಲ್ಲಿರುವಂಥವ್ರು ಅಲ್ಲ ಅಂತನ್ಬಿಟ್ಟು ಈ ವಿಚಾರಗಳನ್ನ ತಿಳ್ಕೊಂಡಿರ್ಬೇಕು. ಇಲ್ಲಿ ಯಾಕೆ ಹೇಳ್ತಾ ಇದ್ದಾನೆ ಅಂತಂದ್ರೆ, ನೋಡಿ, ಸೀತೆ ಅವಳು ಕೂಡ ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಮೊದಲು ಜಿಂಕೆಗೆ ಆಸೆ ಪಟ್ಟು ರಾಮನನ್ನ ಹೊರಗಡೆ ಕಳಿಸ್ತಾಳೆ. ಆಮೇಲೆ ಲಕ್ಷ್ಮಣ ಎಷ್ಟು ಅವಳಿಗೆ ಹೇಳ್ತಾನೆ, ರಾಮನಿಗೆ ಏನೂ ತೊಂದರೆ ಬಂದಿರೋದಕ್ಕೆ ಸಾಧ್ಯ ಇಲ್ಲ, ಸೊ ಇದು ಯಾರೋ ಮಾಯೆಯಿಂದನೇ ಆಗಿರಬಹುದು ಅಂತಂದ್ರೂ ಕೂಡ ಅವಳು ಒಪ್ಪೋದಿಲ್ಲ, ಬೈದು ಬಿಡ್ತಾಳೆ. ಸೊ ಆ ಲಕ್ಷ್ಮಣನನ್ನು ಕೂಡ ಹೊರಗಡೆ ಕಳಿಸ್ಬಿಡ್ತಾಳೆ. ಅಂದರೆ ಅವಳು ಹೇಳಿದ ಮಾತು ಕೇಳಲ್ಲ, ಅಂದರೆ ಅವರು ಯಾರ ವಶಕ್ಕೂ ಬರೋದಿಲ್ಲ ಅನ್ನೋದಕ್ಕೆ ಇಲ್ಲೊಂದು ಎಕ್ಸಾಂಪಲ್ ಅರ್ಥ ಆಗಲಿ ಅಂತಂದ್ಬಿಟ್ಟು ಸೊ ಇಲ್ಲಿ ಹೇಳ್ತಾ ಇದ್ದಾನೆ. ಮತ್ತೆ ಮುಂದುವರೆದು, ತಮ್ಮ ಈ ಮನೋಜ್ಞವಾದ ವಸಂತನ ಶೋಭೆಯನ್ನ ನೋಡು. ಈಗ ಕಾಡಲ್ಲಿ ವಸಂತ ಋತು ಇದೆ ಅನ್ಸತ್ತ, ಅದಕ್ಕೋಸ್ಕರ ಅದರ ಒಂದು ಚಲುವನ್ನ ನೋಡು. ಪ್ರಿಯೆಯನ್ನ ಅಗಲಿದ ನನ್ನಲ್ಲಿ ಇದು ಭಯವನ್ನ ಉಂಟು ಮಾಡ್ತಾ ಇದೆ. ಅಂದ್ರೆ ಆ ವಸಂತದ ಒಂದು ಸೌಂದರ್ಯ ಹಾಗಿರತ್ತೆ. ಈಗ ತನ್ನ ಪ್ರಿಯತಮೆಯನ್ನ ದೂರ ಮಾಡಿಕೊಂಡಿರುವಂತಹ ಶ್ರೀರಾಮನಿಗೆ ಆ ಒಂದು ವಸಂತದ ಶೋಭೆಯನ್ನ ನೋಡಿ ನನಗೆ ಭಯ ಆಗೋ ರೀತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಆ ಒಂದು ವಸಂತದ ಶೋಭೆಯನ್ನ ವರ್ಣನೆ ಮಾಡ್ತಾನೆ. ಅದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.